ಎಷ್ಟೇ ಕೂಗಿದ್ರೂ ಎದ್ದೇಳ್ದಿರೋ ನನಗೆ ಬಿಸಿನೀರು ರೆಡಿ ಅಂತಿದ್ದಂಗೆ ಬೆಳಗ್ಗೆ ಆಗೋಗುತ್ತೆ. ಅದು ಚಿಯಾ ಸೀಡ್ಸ್ ಅಲ್ಲ, ನಿನ್ನ ವಶೀಕರಣ ಮಾಡಕ್ ಕೊಟ್ಟಿರೋ ಜ್ಯೂಸು. ನಿನ್ನ ಇಲ್ಲಿ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ನನಗೆ ನಮ್ಮ ಅಕ್ಕನ ನೋಡಿದಾಗೆಲ್ಲ ಸೇಮ್ ಫೀಲಿಂಗ್ಸ್ ಇರುತ್ತೆ. ನಿಮ್ಮ ಮನೇಲೂ ಯಾರಾದರೂ ಈ ಥರ ಯೋಗಾಸನ ಮಾಡೋರಿದ್ರೆ ನನಗೂ ಸ್ವಲ್ಪ ಹೇಳಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ನಾವು ಗೊತ್ತಲ್ಲ, ಮೊದಲೇ ಹಾಸನ್ನವರು. ಬೆಳಗ್ಗೆ ಯಾವತ್ತಾದರೂ ವೆಜ್ ತಿನ್ನೋಕೆ ಇಷ್ಟಪಡ್ತೀವ, ಅದಕ್ಕೆ ನಾನ್ ವೆಜ್ ತಿನ್ನೋಣ ಅಂತ ಚನ್ನರಾಯಪಟ್ಟಣದಲ್ಲೇ ಫೇಮಸ್ ಆಗಿರೋ ಪ್ರಮೋದ್ ಬಿರಿಯಾನಿಗೆ ಹೋದ್ವಿ. ಇಲ್ಲಿ ಯಾರ್ಯಾರು ತಿಂದಿದ್ದೀರಾ ಬಿರಿಯಾನಿನ ಅಂತ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಚೆನ್ನಾಗಿರೋ ಹೂನ ಇವನು ಕಿವಿಲಿ ಹಾಕಿಟ್ಟಿದ್ದೇನೆ ಅಂದರೆ ಅದು ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ. ಆದರೂ ಅವ್ನು ಮಾತ್ರ ಚೆನ್ನಾಗಿ ಕಾಣಿಸ್ತಾನೆ. ಅವ್ನು ವಾಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ನಾನು ನೋಡಿದ್ದೀನಿ, ನೀವು ಸ್ವಲ್ಪ ನೋಡ್ಕೊಂಡು ಬನ್ನಿ. ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ, ನಂಗಲ್ಲ ಅಲ್ವಾ, ಸೇಮ್ ಹಾಗೆ ನಡೀತಾನೆ. ಏನು ಮಾಡೋಕ್ಕಾಗತ್ತೆ, ದೇವರ ಹತ್ರ ಬೇಡ್ಕೊಂಡೆ, ಅಪ್ಪ ಇವನಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು ಅಂದರೆ. ಯಾಕೆ ಹೇಳ್ತೀನಿ ಯಾವಾಗಲೂ ಇದೇ ಮಾತಾ ಅಂದರೆ, ಇವನ ಹತ್ರ ಇರೋ ಲಕ್ಷಣಗಳೆಲ್ಲ ಇದೆ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಇಷ್ಟೆಲ್ಲ ಮಾತಾಡ್ತೀಯ ಅಂತ ಒಂದು ರೋಡಲ್ಲಿ ನಾನು ರೋಡ್ ತಪ್ಪಿಸ್ಬಿಡೋದಾ? ನೋಡಿ ಅಲ್ಲಿ ಹೋಗ್ತಿದ್ದಾನೆ, ಇವನು ಹೆಂಗಿದಾನಲ್ಲ, ನನಗೂ ಅನ್ಸಿದ್ದು ಇಷ್ಟ. ಅಲ್ಕಾ ಬಡ್ಡಿ ಮಗ, ಬರೀ ಅಲ್ಕಾ ಬಡ್ಡಿ ಮಗನ, ಹೊತ್ತೂರು ಅಲ್ಕಾ ನನ್ನ ಮಗ. ಯಾಕೆ ಬೇಕು ಇವನು ಸವಾಸು? ಬಿಟ್ಟರೆ ಇನ್ನೆಲ್ಲ ಯಾವ್ಯಾವ ರೋಡಲ್ಲಿ ಬಿಟ್ಟು ಹೋಗ್ತಾನೋ ನನ್ನ ಅಂತ ಹೊಡೋಗಿ ಅವನ್ನೇ ಫಾಲೋ ಮಾಡಿದೆ. ಇಂತೂ ನನ್ನ ಮನೆ ಕರ್ಕೊಂಬನ್ನಲ್ಲ, ಸರಿ ಇವನಿಗೆ ಕೊಡೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಅಣ್ಣ ಹೇಳೋ ಮಾತೆಲ್ಲ ನನಗೆ ನೆನಪಾಯಿತು. ಅವನು ಹುಡುಗಿಯರ್ ಚಟ ಇರೋ ಒಬ್ಬ ಹಲ್ಕ ನನ್ನ ಮಗ.